ಇವಾಗಂತೂ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏರ್ ಕಲರ್ ಮಾಡಿಸೋದು ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ. ಇನ್ನು ಕೆಲವರು ತುಂಬ ಕಡಿಮೆ ಪ್ರೈಸಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುವಂಥ ಏರ್ ಡೈ ಪ್ಯಾಕೆಟ್ಗಳನ್ನು ಯೂಸ್ ಮಾಡಿಕೊಂಡು ಏರ್ ಕಲರಿಂಗ್ನ ಮಾಡ್ಕೋತಾರೆ. ಅದು ಡಿಫ್ರೆಂಟ್ ಕಲರ್ಗಳಲ್ಲಿ ಸಿಗುತ್ತೆ ಅಲ್ವಾ, ಬರ್ಗಂಡಿ ಕಲರು, ಬ್ಲ್ಯಾಕ್ ಕಲರ್ ಎಲ್ಲ ಸಿಗುತ್ತೆ. ನಾವೇನು ಮಾಡ್ತೀವಿ, ಈಸಿಯಾಗಿ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ತುಂಬ ಕಡಿಮೆ ಪ್ರೈಸ್ ಬೇರೆ ಅಂತೇಳಿ ತಗೊಂಬರ್ತೀವಿ, ಹಚ್ತೀವಿ. ಸೊ ಏರ್ ಕಲರ್ನ ಮಾಡ್ಕೋತೀವಿ. ರಿಸಲ್ಟ್ ಏನೋ ತಕ್ಷಣಕ್ಕೆ ಸಿಗುತ್ತೆ, ಆದರೆ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸು ಸ್ವಲ್ಪ ಲೇಟ್ ಆದರೂ ಕೂಡ ಖಂಡಿತ ಸೈಡ್ ಎಫೆಕ್ಟ್ಸ್ ಅಂತೂ ಆಗೇ ಆಗುತ್ತೆ. ತುಂಬ ಲಾಂಗ್ ಟೈಮ್ವರೆಗೂ ನಾವು ಏರ್ ಡೈಗಳನ್ನ ಬಳಸೋದ್ರಿಂದ, ಅದರಲ್ಲೂ ಈ ಕೆಮಿಕಲ್ ಏರ್ ಡೈಗಳನ್ನು ನಾವು ಬಳಸೋದ್ರಿಂದ ಸ್ಕ್ಯಾಲ್ಪ್ ಇಚ್ಚಿಂಗ್ ಆಗುವಂಥದ್ದು, ಕೂದಲು ತುಂಬ ಉದುರೋವಂಥದ್ದು, ಡ್ಯಾಂಡ್ರಫ್ ಆಗುವಂಥದ್ದು, ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗುವಂಥದ್ದು, ಕೂದಲು ಕ್ರಮೇಣವಾಗಿ ಇದನ್ನು ಏರ್ ಡೈಗಳನ್ನ ಬಳಸ್ತಾ ನ್ಯಾಚುರಲ್ ಕಲರ್ನ ಕಳ್ಕೊಂಡು ಕೂದಲು ತುಂಬ ಬಿಳಿ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆವಾಗ ಸಫರ್ ಪಡ್ತೀವಿ. ಇವಾಗ 1-2 ಬಿಳಿ ಕೂದಲನ್ನ ಮುಚ್ಚಾಕೋದಕ್ಕೆ ನಾವು ಕೆಮಿಕಲ್ ಏರ್ ಡೈಗಳನ್ನ ಬಳಸ್ತಾ ಕೊನೆಗೆ ಅದು ಪರ್ಮನೆಂಟಾಗಿ ತುಂಬ ಬಿಳಿ ಕೂದಲಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಇವತ್ತು ನಾನು ಹೆಲ್ದಿ ಆಗಿರುವಂತಹ ನ್ಯಾಚುರಲ್ ಏರ್ ಕಲರ್, ಬರ್ಗಂಡಿ ಏರ್ ಕಲರ್ನ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ಕೂದಲಿಗೆ ಆಗಲಿ ಅಥವಾ ಹೆಲ್ತ್ಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೇಫಾಗಿ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ನೀವು ಏನು ಕೆಮಿಕಲ್ ಬರ್ಗಂಡಿ ಏರ್ ಕಲರ್ನ ಯೂಸ್ ಮಾಡ್ತಿರಲ್ಲ, ಸೇಮ್ ಅದೇ ಥರ ರಿಸಲ್ಟ್ ಸಿಗುತ್ತೆ. ಸೇಮ್ ಟು ಸೇಮ್ ಅದೇ ಕಲರ್ ಕೂಡ ಬರುತ್ತೆ. ಸೊ ಇವಾಗ ಏರ್ ಕಲರ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ತೊಳೆದು ನಂತರ ಈ ರೀತಿಯಾಗಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವಿಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡಿ ನಿಮ್ಮ ಏರ್ ಲೆಂತ್ಗೆ ಎಷ್ಟು ಬೇಕು, ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದಕ್ಕೆ ನೋಡಿಕೊಂಡು ಅಷ್ಟು ನೀರನ್ನು ತಗೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಷ್ಟು. ಸೊ ನನ್ನ ಏರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಬಿಸಿ ಆದಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಆ ಬೀಟ್ರೂಟ್ ತುರಿ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1/4 ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ನೀವು ಯಾವುದೇ ರೀತಿ ಕಾಫಿ ಪೌಡರ್ ಇದ್ರೂ ಕೂಡ ನೀವು ಬಳಸ್ಬೋದು. ಒಂದು 10-15 ನಿಮಿಷ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಾದಮೇಲೆ ಈ ರೀತಿಯಾಗಿ ಒಂದು ಕಬ್ಬಿಣದ ಪಾತ್ರೆಯನ್ನು ತೊಗೋಬೇಕು. ಕಬ್ಬಿಣದ ಪಾತ್ರೆಗೆ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಿ ಆ ನೀರನ್ನು ಸೋಸ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು. ಈ ಕಬ್ಬಿಣದ ಪಾತ್ರೆಯಲ್ಲಿ ಅದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಅಷ್ಟರಲ್ಲಿ ಈ ಕಬ್ಬಿಣದ ಪಾತ್ರೆಯಲ್ಲಿರುವಂತಹ ಐರನ್ ಕಂಟೆಂಟ್ ಏನಿರುತ್ತೆ ಅದು ಈ ನೀರಲ್ಲಿ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಏರ್ ಕಲರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನನ್ನ ಏರ್ ಲೆಂತಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಪೌಡರನ್ನು ತೊಗೊಂಡಿದ್ದೀನಿ. ಪ್ಯೂರ್ ಎಣ್ಣೆ ಪೌಡರು. ಹಳ್ಳಿ ಕಡೆ ತುಂಬ ಪ್ಯೂರಾಗಿ ಮೆಹಂದಿ ಸೊಪ್ಪು ಸಿಗುತ್ತೆ. ಆ ಮೆಹಂದಿ ಸೊಪ್ಪನ್ನು ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಬಳಸ್ಕೋಬೋದು. ಸೊ ನಾನಿಲ್ಲಿ ಎಣ್ಣೆ ಪೌಡರನ್ನು ಹಾಕಿಟ್ಕೊಂಡಿದ್ದೀನಿ. ನನ್ನ ಏರ್ ಲೆಂತಿಗೆ ಇಷ್ಟು ಬೇಕಾಗುತ್ತೆ. ನಿಮ್ಮ ಏರ್ ಲೆಂತನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಬೀಟ್ರೂಟ್ ನೀರು, ತಣ್ಣಗಾಗಿರೋ ಈ ಬೀಟ್ರೂಟ್ ನೀರನ್ನು ಮೆಹಂದಿ ಪೌಡರ್ಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ನೀರನ್ನು ಮಿಕ್ಸ್ ಮಾಡಬೇಕು, ಬೇರೆ ಯಾವ ನೀರನ್ನು ಪ್ಲೇನ್ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು. ಸೊ ಚೆನ್ನಾಗಿ ಏರ್ ಕಲರ್ ಚೆನ್ನಾಗಿ ಹಿಡಿಬೇಕು ಅಂತಂದರೆ ಈ ನೀರನ್ನೇ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಏರ್ ಪ್ಯಾಕ್ ಹಾಕೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 4-5 ಅವರ್ ಹಾಗೆ ಮುಚ್ಚಿಟ್ಬಿಡಬೇಕು. ಬೆಟರ್ ಅಂದರೆ ರಾತ್ರಿ ಟೈಮ್ ಮಾಡಿ ರಾತ್ರಿ ಪೂರ್ತಿ ಹಾಗೆ ಇಟ್ಬಿಟ್ರೆ ನೆಕ್ಸ್ಟ್ ಮಾರ್ನಿಂಗಿಗೆ ಒಳ್ಳೆ ಕಲರ್ ಬಿಟ್ಕೊಂಡಿರುತ್ತೆ, ನೀವು ಯೂಸ್ ಮಾಡೋದಕ್ಕೆ ರೆಡಿ ಇರುತ್ತೆ. ಸೊ ನಾನಿಲ್ಲಿ ಡೇ ಟೈಮ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಒಂದು 11 ಗಂಟೆಗೆ ಕಲಸಿಟ್ಟೆ, 4 ಗಂಟೆಗೆ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗನೆ ಅಪ್ಲೈ ಮಾಡ್ತಾಯಿದ್ದೀನಿ. ರಾತ್ರಿ ಪೂರ್ತಿ ಇಟ್ಟರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರ ರಿಸಲ್ಟ್ ಚೆನ್ನಾಗಿ ಸಿಗಬೇಕು ಅಂತಂದರೆ ಅಪ್ಲೈ ಮಾಡೋದಕ್ಕಿಂತ ಒಂದಿನ ಮುಂಚೆ ಏರ್ ವಾಶನ್ನು ಮಾಡಿರಬೇಕು. ತಲೆಯಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇರಬಾರ್ದು. ಕೂದಲನ್ನ ಚೆನ್ನಾಗಿ ಸಿಕ್ಬಿಡಿಸಿ ಚೆನ್ನಾಗಿ ಬಾಚಿಕೊಂಡು ನಂತರ ಇದನ್ನು ಅಪ್ಲೈ ಮಾಡಬೇಕು. ತಲೆಯಲ್ಲಿ ಎಣ್ಣೆ ಇದ್ದರೆ ಕಲರ್ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ. ಏರ್ ವಾಶನ್ನು ಮೊದಲೇ ಮಾಡಿರೋದ್ರಿಂದ ನಮ್ಮ ಕೂದಲು ಕ್ಲೀನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಕಲರ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದನ್ನು ಪೂರ್ತಿ ತಲೆಗೂ ಅಪ್ಲೈ ಮಾಡ್ಬೋದು, ಅಥವಾ ಹೈಲೈಟ್ ಆಗಿ ಬಳಸ್ತೀರಾ ಅಂತಂದರೆ ಕೂದಲು ಫ್ರಂಟಿಗೆ ಅಪ್ಲೈ ಮಾಡ್ಬೋದು, ಅಥವಾ ಕೂದಲ ತುದಿ ಮಾತ್ರ ಹೈಲೈಟ್ ಆಗಬೇಕು ಅಂತಂದರೆ ಎಂಡ್ಸಿಗೆ ಮಾತ್ರ ಅಪ್ಲೈ ಮಾಡ್ಬೋದು. ಪೂರ್ತಿ ತಲೆಗೆ ಅಪ್ಲೈ ಮಾಡಿ ಪೂರ್ತಿ ಕೂದಲು ನಮಗೆ ಬರ್ಗಂಡಿ ಏರ್ ಕಲರ್ ಬೇಕು, ಬ್ರೌನ್ ಕಲರ್ ಬೇಕು ಅಂತಂದರೆ ಪೂರ್ತಿ ಕೂದಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ
ಕಡಿಮೆ ಅಂತಂದರೆ 2 ಅವರ್ ಬಿಡಬೇಕಾಗತ್ತೆ. 2 ಅವರ್ ಬಿಡಲೇಬೇಕು ಒಳ್ಳೆ ಕಲರ್ ಬರಬೇಕು ಅಂತಂದರೆ. ಕೆಲವ್ರಿಗೆ ಸೈನಸೈಟಿಸ್ ಇರುತ್ತೆ ಮತ್ತು ತುಂಬ ಕೋಲ್ಡ್ ಆಗ್ತಾ ಇರುತ್ತೆ. ಅಂಥವ್ರು ಬೇಕು ಅಂದರೆ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಇಲ್ಲ ನಾರ್ಮಲ್ ಆಗಿದ್ದೀವಿ ಅಂತಂದರೆ 2 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಏರ್ ವಾಶ್ ಆದಮೇಲೆ ಈ ಥರ ಕಲರ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಷ್ಟು ಕಲರ್ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಏರ್ ವಾಶ್ ಮಾಡಬೇಕಾದ್ರೆ ಶ್ಯಾಂಪೂನ ಬಳಸಬಾರ್ದು, ಕಂಡೀಷ್ನರ್ಗಳನ್ನ ಅಪ್ಲೈ ಮಾಡಬಾರ್ದು ಫಸ್ಟ್ ಡೇ. ಇನ್ನೂ ಒಂದು ಸ್ಟೆಪ್ ಇದೆ, ಎಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ. ಏರ್ ವಾಶ್ ಆದಮೇಲೆ ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಪೂರ್ತಿಯಾಗಿ ಎಣ್ಣೆ ಅಪ್ಲೈ ಮಾಡಬೇಕು. ಕೂದಲ ಪೂರ್ತಿ ಎಣ್ಣೆ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಏರ್ ವಾಶನ್ನು ಮಾಡ್ಬೋದು. ಅಥವಾ ನೈಟ್ ಪೂರ್ತಿ ಎಣ್ಣೆನ ಬಿಡೋದಕ್ಕಾಗೋದಿಲ್ಲ, ಇರಿಟೇಟ್ ಆಗುತ್ತೆ ಅಂತ ಅನ್ನೋರು ನೆಕ್ಸ್ಟ್ ಡೇ ಸ್ನಾನ ಮಾಡೋದಕ್ಕೆ 2 ಅವರ್ ಇದೆ ಅನ್ನೋಗೆ 2 ಗಂಟೆ ಮೊದಲು ಕೂದಲಿಗೆ ಎಣ್ಣೆನ ಹಚ್ಚಿ ನಂತರ 2 ಅವರ್ ಆದಮೇಲೆ ನೀವು ಏರ್ ವಾಶನ್ನು ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವೇನಾದರೂ ಫಸ್ಟ್ ಡೇನೇ ಏರ್ ಪ್ಯಾಕನ್ನು ವಾಶ್ ಮಾಡಬೇಕಾದ್ರೆ ಶಾಂಪೂ ಹಾಕಿ ವಾಶ್ ಮಾಡಿದ್ರೆ ಕಲರೆಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ ಮತ್ತು ಒಳ್ಳೆ ಕಲರ್ ನಿಮಗೆ ಕಾಣಿಸೋದಿಲ್ಲ. ಅದೇ ನೀವು ಕೂದಲಿಗೆ ಎಣ್ಣೆನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಕಾಣುತ್ತೆ. ನೀವು ನೋಡ್ಬೋದು, ಕೈಗೆ ನಾವು ಮೆಹಂದಿ ಹಾಕಿದಾಗ ಸ್ವಲ್ಪ ಎಣ್ಣೆನ ಹಾಕ್ತೀವಿ, ಯಾಕೆ ಹೇಳಿ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ. ಸೊ ಅದೇ ರೀತಿ ಕೂದಲಿಗೂ ಕೂಡ ಎಣ್ಣೆ ಹಚ್ಚಿ ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಎಣ್ಣೆ ಅಪ್ಲೈ ಮಾಡಿದಾಗ ಕೂದಲು ತುಂಬ ಡ್ರೈ ಆಗುತ್ತೆ. ಸೊ ಕೂದಲು ಸಾಫ್ಟಾಗಿ ಶೈನಿಂಗ್ ಆಗಿ ಬರಬೇಕು ಅಂತಂದರೆ, ಕೂದಲು ಡ್ರೈ ಆಗಬಾರ್ದು ಅಂತಂದರೆ ಎಣ್ಣೆನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಡೇ ಶ್ಯಾಂಪೂನ ಯೂಸ್ ಮಾಡಿಕೊಂಡು ಏರ್ ವಾಶನ್ನು ಮಾಡಿ ಕಂಡೀಷ್ನರ್ ಬೇಕಾದರೆ ಬಳಸ್ಬೋದು. ನೀವು ನೋಡಿ, ಬಿಸಿಲಲ್ಲಿ ಅಂದರೆ ತುಂಬ ಬಿಸಿಲಿಗೆ ಹೋದಾಗ ಎಷ್ಟು ಕಲರ್ ಕಾಣಿಸ್ತಾ ಇದೆ, ಎಷ್ಟು ಬ್ರೌನ್ ಆಗಿದೆ ಏರ್ ಅಂತಂದರೆ. ನೆರಳಲ್ಲಿ ಕೂದಲು ನಾರ್ಮಲ್ ಬ್ಲ್ಯಾಕೇ ಕಾಣುತ್ತೆ, ನಾವು ಬಿಸಿಲಿಗೆ ಹೋದಾಗ ಮಾತ್ರ ಈ ರೀತಿಯಾಗಿ ಬ್ರೌನ್ ಕಲರ್ ಕಾಣುತ್ತೆ. ನೋಡಿ ಎಷ್ಟು ಪೂರ್ತಿಯಾಗಿ ಕೂದಲು ಬ್ರೌನ್ ಕಲರ್ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಂದು ತಮ್ನೈಲಲ್ಲಿ ಹಾಕಿದ್ದೇನೆ ನೋಡಿ, ಸೇಮ್ ಟು ಸೇಮ್ ಕಲರ್ ಇದೆ ಏರ್ಸು. ಸೊ ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.